ಸೊ ಯಶ್ ಅವರು ಒಂದು ಮಾತು ಹೇಳಿದರು, ನಾನು ರಾಜ ಅಂತ ಎಲ್ಲ ಕಡೆ ಹೇಳ್ಕೊಂಡು ಅಡ್ಡಾಡಿದ್ರೆ ನಾನು ರಾಜನೇ ಅಲ್ಲ ಅಂತ. ಸೊ ಪುಷ್ಪ ಪಾರ್ಟ್ 2 ಅಲ್ಲಿ ಅದೇ ಅದ. ಸೊ ಪುಷ್ಪ ಎಲ್ಲ ಕಡೆ ಇದೇ ಹೇಳ್ಕೊತಿರ್ಗಿರ್ತಾನೆ, ರಾಜ. ಅವ ಅಷ್ಟೇ ಅಲ್ಲ, ಅವನ ಸುತ್ತಮುತ್ತ ಇದ್ದವರು, ದೂರ ಇದ್ದವರು, ಪರಿಚಯ ಇಲ್ಲದವರು ಎಲ್ಲರೂ ಬರೀ ಇವನೇ ರಾಜ ಅಂತ ಹೇಳ್ಕೋದೆ ಬರೀ ಹವಾಬಾಜಿ. ಈ ಮೂವಿ ಫುಲ್ ಬರೀ ಹವಾಬಾಜಿನೇ, ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಈ ಮೂವಿ ಒಳಗೆ. ಒಂದೆರಡು ಕಡೆ ಸ್ವಲ್ಪ ಸೀರಿಯಸ್ ಆಗ್ತವೆ, ಒಂದೆರಡು ಡೈಲಾಗ ಈ ಮೂವಿ ಭಾರಿ ಆಗ್ತದೆ ಅಂತ ಅಂದ್ಕೊಂಡ್ರೆ ಮತ್ತೆ ಅದೇ ಭೋಜ್ಪುರಿ ಮೂವಿ, ಮಸಾಲಾ ಮೂವಿ ಥರ ಇದ್ದಾರೆ. ನಮಸ್ಕಾರ ಗೆಳತಿಯರೇ, ರಾಜ ರಾಣಿಯರೇ, ನನ್ನ ಹೆಸರು ಸನ್ನಿ. ನಮ್ಮ ಚಾನಲ್ಗೆ ಮತ್ತೆ ಬನ್ನಿ, ಓಕೆನಾ? ಸೊ ನಮ್ಮ ಪುಷ್ಪ ಪಾರ್ಟ್ 1 ಪುಷ್ಪ ಏನು ಕ್ಯಾರೆಕ್ಟರ್ ಇತ್ತು ಗುರು, ಆದರೆ ಪಾರ್ಟ್ 2 ಅಲ್ಲಿ ಹೆಂಡತಿ ಗುಲಾಮ ಆಗಿದ್ದಾನೆ. ಬರೀ ಹೆಂಡತಿ ಮಾತೆ ಕೇಳೋದು, ಅರ್ಧ ಮೂವಿಕ್ಕಿಂತ ಮ್ಯಾಗ ಅವರಿಬ್ಬರದೇ ಸೀನ್ಸ್ಗಳವ, ಅದೂ ಫುಲ್ ವೇಸ್ಟ್. ಆ್ಯಂಡ್ ಇನ್ನೊಂದು, ಸರ್ಕಾರ ಕೈದಾಗಿದ್ದರೂ ಒಂದು ಮಾಮೂಲಿ ಆಫೀಸರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲಂತ. ಇಷ್ಟು ಇಲ್ಲಾಜಿಕಲ್ ಹೆಂಗಿರ್ತದೆ? ಆ್ಯಂಡ್ ನಮ್ಮ ರಶ್ಮಿಕಾರ ಬಿಚ್ಚಮ್ಮ ರೊಕ್ಕ ಕೊಟ್ಟರೆ ಮುಗೀತು, ಅವ್ರ ಡ್ರೆಸ್ ಏನು, ಅವ್ರ ಸೆನ್ಸ್ ಏನು, ಬರೇ ಪುಷ್ಪನಿಂದ ಜೊಲ್ ಸೋಸ್ಕೋತ ಓಡಾಡೋದೇ ಆಕಿಂದ ಕೆಲಸ. ಇದೂ ಒಂದು ಕ್ಯಾರೆಕ್ಟರ. ಅಲ್ಲಿ ಇಟ್ಕೊಂಡಿರ್ತಾರೆ ನೋಡ್ರಿ ಮೂವಿ ಒಳಗೆ ಗುಂಡಗಳು, ಆ ಥರ ಆಕಿ ಆಗಿಬಿಟ್ಟಾಳು ಪುಷ್ಪಾಗ. ಅವ್ನ ಹೆಣ್ತಿನೇ ಎಲ್ಲೂ ಕೂಡ ಅನ್ಸಂಗಿಲ್ಲ. ಫುಲ್ ವೇಸ್ಟ್ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಆಕಿ ಬಿಟ್ಟು ಯಾರೂ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಬಿಡ್ರಿ, ಅದೂ ಕರೆಕ್ಟ್ ಅದ. ಆ್ಯಂಡ್ ಫಹದ್ ಫಾಸಿಲ್ ಎಂಥ ಆ್ಯಕ್ಟರ್, ಇಲ್ಲೂ ಮಿನಾಟಿ. ಸೊ ಫಹದ್ ಫಾಸಿಲ್ ಅಂಥ ಬ್ಯೂಟಿಫುಲ್ ಆ್ಯಕ್ಟರ್, ಅಂಥ ಮಸ್ತ್ ಆ್ಯಕ್ಟರ್ಗೆ ಅವರು ಫುಲ್ ವೇಸ್ಟ್ ಮಾಡಿದ್ದಾರೆ. ಫುಲ್ ಅವರಿಗೆ ಕಾಮಿಡಿ ಪೀಸ್ ಆಗಿಬಿಟ್ಟಿದ್ದಾರೆ. ಪಾರ್ಟ್ 1 ಎಷ್ಟು ಭಾರಿ ಇತ್ತು ಅವ್ರ ಇಂಟ್ರೊಡಕ್ಷನ್, ಆ ಇಂಟ್ರೊಡಕ್ಷನ್ಗೆ ಈ ಎಲ್ಲೂ ಸಮ ಇಲ್ಲ. ಸೊ ನೆಕ್ಸ್ಟ್ ಲೆವೆಲ್ ಆಗಬೇಕಾಗಿತ್ತು ಆ್ಯಕ್ಚುಲಿ ಮೂವಿ, ಆದರೆ ಇಲ್ಲಿ ಫುಲ್ ಕಾಮಿಡಿಯನ್ ಆಗಿಬಿಟ್ಟಿದ್ದಾರೆ ಫಹದ್ ಫಾಸಿಲ್ ಅವರು. ಆ್ಯಂಡ್ ಪಿಕ್ಚರಲ್ಲಿ ಮೇನ್ ನೋಡಬೇಕಾದ್ರೆ ವಿಲನ್ನೇ ಇಲ್ಲ, ಎಲ್ಲ ಸಣ್ಣ ವಿಲನ್ಗಳಿದ್ದಾರೆ, ಏನು ದೊಡ್ಡ ವಿಲನೇ ಇಲ್ಲ. ವಿಲನ್ ಇಲ್ಲದ ಮೂವಿ ಅಂದರೆ ಇದೇ ನೋಡಿ. ವಿಲನ್ ಇಲ್ಲದ ಮೂವಿ ನೋಡೋಕ್ಕೆ ಏನು ಮಜಾ ಬರ್ತದೆ. ಆ್ಯಂಡ್ ಬರೀ ಪಾರ್ಟ್ 1 ಡೈಲಾಗ್ಸ್ ಅವೇ ಕಂಟಿನ್ಯೂ ಮಾಡಿದ್ದಾರೆ. ಅವು ಆ್ಯಕ್ಷನ್, ಅವ ಪುಷ್ಪ ಮೈ ಝುಕೆಗನೆ ಬರೀ ಒಂದು 20 ಸರಿ ಇದೇ ಮಾಡ್ತಾನೆ. ಆ್ಯಂಡ್ ಅದೇ ಡೈಲಾಗ್ಸು, ಸುತ್ತಮುತ್ತ ಇದ್ದವ್ರು ಕೂಡ ಅದೇ ಡೈಲಾಗ್ಸು. ಇದೇನು ರೀ ಮೂವಿ? ಆ್ಯಂಡ್ ಸ್ಟಾರ್ಟಿಂಗ್ 1 ಅವರ್ ಫುಲ್ ವೇಸ್ಟ್. ನೀವು 1 ಅವರ್ ಬಿಟ್ಟು ಹೋದ್ರೆ ನಿಮ್ಗೆ ಏನು ಫರಕ್ ಬೀಳಂಗಿಲ್ಲ. ಮೂವಿ 3 ಗಂಟೆ ಮೇಲದ ಮೂವಿ, 1 ಗಂಟೆ ಫುಲ್ ವೇಸ್ಟ್, ಬೋರಿಂಗ್, ಕಾಮಿಡಿನೂ ಇಲ್ಲ. ಆ್ಯಂಡ್ 1 ಫೈಟ್ ಇಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ, ಅದಕ್ಕೆ ಇಟ್ಟರೆ ಅವರಿಗೆ ಗೊತ್ತು, ಅದು ಮೂವಿಗೆ ಎಲ್ಲೂ ಕನೆಕ್ಟೇ ಇಲ್ಲ. ಜಪಾನ್ಗೆ ಹೋಗಿ ಫೈಟ್ ಮಾಡ್ತಾನೆ ಅಂತ ಅನ್ನೆಸೆಸರಿ ಆ ಒಂದು ಫೈಟನ್ನು ಕೂಡ ಅವರು ಹಾಕಿದ್ದಾರೆ. ಆ್ಯಂಡ್ ಪಾಸಿಟಿವ್ ಬಗ್ಗೆ ಮಾತನಾಡಬೇಕಾದ್ರೆ ಫೈಟ್ ಸೀನ್ಸ್ಗಳು ತುಂಬ ಸರಿಯಾಗಿದೆ. ಆ್ಯಂಡ್ ಲಾಸ್ಟಿನ ಫೈಟ್ ಸೀನ್ ಕೂಡ ತುಂಬ ಸರಿಯಾಗಿದೆ. ಇಮೋಷ್ನಲಿ ಒಂದು ಸ್ವಲ್ಪ ಮೂವಿ ಕನೆಕ್ಟ್ ಆಗ್ತದೆ. ಆ್ಯಂಡ್ ಫುಲ್ಲಿ ಆಗಲ್ಲ, ಒಂದಿಷ್ಟು ಕಡೆ ಮೂವಿ ಇಮೋಷ್ನಲಿ ಕನೆಕ್ಟ್ ಆಗ್ತದೆ. ಆ್ಯಂಡ್ KGF ಪಾರ್ಟ್ 2 ಕಂಪೇರ್ ಮಾಡಿದ್ರೆ ಇದು ಏನೂ ಇಲ್ಲ, ಫುಲ್ ವೇಸ್ಟ್. KGF ಪಾರ್ಟ್ 2ಗೆ ಎಲ್ಲಿ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬಾರ್ದು, KGF ಪಾರ್ಟ್ 2ಗೆ ಇನ್ಸಲ್ಟ್ ಆಗಿಬಿಡ್ತದೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಮೂವಿ? ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿ ಯು, ಲವ್ ಯು, ಬಾಯ್, ಟೇಕ್ ಕೇರ್.